ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A73 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೀರೀಸ್ನಲ್ಲಿ ಮೋಸ್ಟ್ ಪವರ್ಫುಲ್ ಸ್ಮಾರ್ಟ್ಫೋನ್ ಇದಾಗಿರುವಂಥದ್ದು ಮತ್ತು ಎ ಸೀರೀಸ್ನಲ್ಲೇ ಫ್ಲ್ಯಾಗ್ಶಿಪ್ ಅಂತ ಬೇಕಾದರೂ ಅನ್ಬೋದು. ಈ ಒಂದು ಸ್ಮಾರ್ಟ್ಫೋನ್ ಬರೋಬ್ಬರಿ 42,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಹೌದು, 42,000 ರೂಪಾಯಿ. 42,000 ರೂಪಾಯಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಇರಬೇಕು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ದಾರೆ. ಸಣ್ಣ ಬಾಕ್ಸ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಬಾಕ್ಸಲ್ಲೂ ಕೂಡ ಯಾವುದೇ ಚಾರ್ಜರ್ ಇಲ್ಲ ಅಂತ. ಈ ಒಂದು ಫೋನ್ನ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತದೆ ಫಸ್ಟ್ ಲುಕ್. ಇವಾಗ ಆಮೇಲೆ ಮಾತಾಡೋಣ. ಅದನ್ನು ಬಿಟ್ಟರೆ ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು USB ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇರುವಂಥದ್ದು, ಡಾಟಾ ಕೇಬಲ್. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ. ಯಾವುದೇ ಬ್ಯಾಕ್ ಕವರ್ ಇಲ್ಲ, ಯಾವುದೇ ಚಾರ್ಜರ್ ಈ ಒಂದು ಬಾಕ್ಸ್ ಒಳಗೆ ಸಿಗೋದಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಸೊ ಲುಕ್ ವೈಸು ಹೆವಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ಆಯಿತಾ, ಒಂದು ಲೆವೆಲ್ ಲೈಟ್ ವೇಟ್ ಇದೆ, ಸುಮಾರು 181 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. 7.6 mm ಥಿಕ್ನೆಸ್ಸನ್ನೇ ಒಂದು ಸ್ಮಾರ್ಟ್ಫೋನ್ ಹೊಂದಿರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಎ ಸೀರೀಸ್ನಲ್ಲೇ ತಿನ್ನಷ್ಟು ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದಕ್ಕಿಂತ ತಿನ್ನಾಗಿರುವಂಥ ಯಾವುದೇ ಎ ಸೀರೀಸ್ನ ಸ್ಮಾರ್ಟ್ಫೋನ್ ಸದ್ಯಕ್ಕೆ ಸ್ಯಾಮ್ಸಂಗ್ನಲ್ಲಿ ಇಲ್ಲ. ಸೊ ಸೂಪರ್ ವಿಷಯ ಅಂತೀನಿ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5, ಒಂದು ಒಳ್ಳೆ ವಿಷಯ. ಯಾವುದೇ ಸ್ಕ್ರೀನ್ ಗಾರ್ಡ್ನ ಫ್ರಂಟಲ್ಲಿ ಹಾಕಿಲ್ಲ. ಫ್ರಂಟಲ್ಲಿ ಒಂದು ದೊಡ್ಡ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು, ಸಣ್ಣದು ಕೊಡ್ಬೋದಾಗಿತ್ತು. ಮತ್ತು ಬೆಸಲ್ ಒಂದು ಲೆವೆಲಿಗೆ ಸಣ್ಣದಾಗಿದೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಬೆಸಲ್ ಅಂತ ಅನ್ನೋದಿಲ್ಲ, ಆದರೆ ಇನ್ನೂ ಕಡಿಮೆ ಇರುತ್ತೆ. ಇದರಲ್ಲಿ ಕಡಿಮೆ ಇದೆ, ಬಟ್ ಅಷ್ಟೊಂದು ಕಡಿಮೆ ಇಲ್ಲ. 42,000 ರೂಪಾಯಿಗೆ ಇನ್ನೂ ಕಡಿಮೆ ಇರ್ಬೋದಾಗಿತ್ತು. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಇನ್ನೂ ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ನೋಡಿದವರಿಗೆ ಕೆಲವು ಜನಕ್ಕೆ ಗ್ಲಾಸ್ ಅನ್ನಿಸ್ಬೋದು, ಆದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕು. 42,000 ರೂಪಾಯಿಗೆ ಇನ್ನೇನು ಹೇಳಲಿ ಬಿಡಿ, ನೀವೇ ಯೋಚನೆ ಮಾಡ್ಕೊಳ್ಳಿ. ಹಿಂದ್ಗಡೆ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಸ್ಮಡ್ಜಸ್ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ. ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಕಾಣಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸಲ್ಲಿ ಬ್ಯಾಕ್ ಕವರ್ ಕೊಟ್ಟಿಲ್ಲ. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮು, ಮೆಟಾಲಿಕ್ ಫ್ರೇಮ್ ನೀಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ ಒಂದು ಬೆಲೆಗೆ, ಬಟ್ ಕೊಟ್ಟಿಲ್ಲ. ಈ ಒಂದು ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಆಯಿತಾ, ಸೊ ಹೈಬ್ರಿಡ್ ಸಿಮ್ ಸ್ಲಾಟು. ಸೊ 2 ಸಿಮ್ಮು ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ಕಡಿಮೆನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಇನ್ನೂ ಆರಾಮಾಗಿ ಇವರು ಗ್ಲಾಸ್ ಬ್ಯಾಗು ಮೆಟಾಲಿಕ್ ಫ್ರೇಮ್ನು ಕೂಡ 43,000 ರೂಪಾಯಿ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಆಯಿತಾ, ಸೊ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಇನ್ನೂ ಇಂಪ್ರೂವ್ ಆಗ್ಬೋದು. ಇವರು 42,000 ರೂಪಾಯಿ ಹಿಂಗೆ ಕೊಟ್ಟರೆ ಯೋಚನೆ ಮಾಡ್ಕೊಳ್ಳಿ. ಇನ್ನು ಈ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಆಯಿತಾ, ಸೊ ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ, ಹೆವಿ ಬ್ರೈಟ್ ಆಗಿರುವಂಥದ್ದು ಮತ್ತು 120 Hz ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಸ್ಯಾಮ್ಸಂಗ್ ಡಿಸ್ಪ್ಲೇ ಸಖತ್ತಾಗಿದೆ, ನಂಗೆ ಹೆವಿ ಇಂಪ್ರೆಸ್ ಮಾಡೋದು ಚೆನ್ನಾಗಿದೆ. ಇದು LTPO ಡಿಸ್ಪ್ಲೇ ಅಲ್ಲ. ಸೊ 42,000 ರೂಪಾಯಿಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಡಿಮೆನೇ, ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಇರೋದಿಲ್ಲ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ವ್ಯೂಯಿಂಗ್ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಸೊ ಡಿಸ್ಪ್ಲೇ ಓಕೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್ 6GB ರ್ಯಾಮ್ ವೇರಿಯಂಟು ಇದೆ, 8GB ರ್ಯಾಮ್ನ ವೇರಿಯಂಟ್ ಕೂಡ ಇರುವಂಥದ್ದು ಮತ್ತು ಸ್ಟೋರೇಜ್ನಲ್ಲಿ 128GB ವೇರಿಯಂಟು ಇದೆ ಮತ್ತು 256GB ವೇರಿಯಂಟ್ ಕೂಡ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್. ಬೇಜಾರಾಗುವಂಥ ವಿಷಯ, DDR5 ಆರಾಮಾಗಿ ಸಿಕ್ಬಿಡ್ತೀವಿ ಒಂದು ಬೆಲೆಗೆ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್. ನಾನು ಟೆಸ್ಟ್ ಮಾಡ್ದಂಗೆ 3.2 ಅಲ್ಲ ಅಂತ ಅನ್ಕೋತೀನಿ. ಆಯಿತಾ, ನಾನು ಚೆಕ್ ಮಾಡ್ದಂಗೆ ಸ್ಪೀಡ್ ಟೆಸ್ಟ್ ನೀವೇ ನೋಡ್ತಾ ಇದ್ದೀರಾ, 2.2 ಇರಬಹುದು, ಅವರೇನು ಕ್ಲಾರಿಟಿ ಕೊಟ್ಟಿಲ್ಲ. ಒಟ್ಟು UFS ಸ್ಟೋರೇಜು ನಾನು ಚೆಕ್ ಮಾಡ್ದಂಗೆ 2.2 ಇರ್ಬೋದು. ಸೊ ಅದು ಕೂಡ ಬೇಜಾರಾಗುವಂಥ ವಿಷಯ, ಇಂಪ್ರೂವ್ ಆಗಬಹುದಾಗಿತ್ತು. ಬೇರೆ ಫೋನ್ಗಳಲ್ಲಿ ನಿಮ್ಗೆ ಆರಾಮಾಗಿ 3.1 DDR5 ಎಲ್ಲ ಸಿಕ್ಬಿಡುತ್ತೆ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಒಂದು ಹೈಯರ್ ಮಿಡ್ ಎಂಡ್ ಪ್ರೋಸರ್ ಇರುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೋಸರ್. ಆಯಿತಾ, ಈ ಒಂದು ಪ್ರೋಸರ್ ನಿಮಗೆ ಹತ್ತಿರ 25,000 ರೂಪಾಯಿ
ಫೋನಲ್ಲೂ ಕೂಡ ನಿಮ್ಗೆ ಇದೇ ಪ್ರೊಸೆಸರ್ ಇರುತ್ತೆ. ಇವರು 42,000 ರೂಪಾಯಿ ಫೋನಲ್ಲಿ ಹಾಕಿರುವಂಥದ್ದು. ನಾನು AnTuTu ಬೇಸ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 4.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಒಂದು ಒಳ್ಳೆ ರೇಟಿಂಗಿನೇ. ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. BGMI ಚೆಕ್ ಮಾಡ್ದಂಗೆ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು, ಸ್ಮೂತ್ ಸೆಟ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ನೀವು ಆಡ್ಕೊಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನೋ ತೊಂದರೆ ಆಗೋದಿಲ್ಲ. ಆದರೆ ಈ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ ಇದಕ್ಕಿಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಸಿಗ್ತವೆ. 888 ಸ್ನ್ಯಾಪ್ಡ್ರ್ಯಾಗನ್ ಸಿಗ್ಬಿಡುತ್ತೆ ನಿಮಗೆ. ಸೊ ಇದು ಸ್ವಲ್ಪ ಪವರ್ ಕಡಿಮೆ ಆಯಿತು, ಸ್ವಲ್ಪ ಜಾಸ್ತಿನೇ ಪವರ್ ಕಡಿಮೆ ಆಯಿತು ಅನಿಸುತ್ತೆ ನನಗೆ. ಅರ್ಧಕ್ಕರ್ಧ ಪವರ್ ಕಡಿಮೆ ಆಯಿತು ಅಂತಲೇ ಬೇಕಾದ್ರೆ ಹೇಳ್ಬೋದು. ಸೊ ಪ್ರೊಸೆಸರ್ ನೋಡಿ ನಿಮ್ಮಿದು, ಸೊ ಹೆಂಗೆ ಅನಿಸುತ್ತೆ ಅಂತ. ಒಟ್ಟಿಗೆ ತುಂಬ ಕಡಿಮೆ ಪವರ್ ಈ ಒಂದು ಬೆಲೆಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 108 MP ಮೇನ್ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥದ್ದು. 1.8 ಜೊತೆಗೆ ಒಂದು ಫೋಟೋ ನಂಗೆ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಲೋ ಲೈಟ್ ಮತ್ತು ಡಿ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಫೋಟೋನ ತೆಗೆಯುತ್ತೆ. ಸೊ ತುಂಬ ಕ್ರಿಸ್ಪ್ ಆಗಿದೆ, ಕಲರ್ಸ್ ಎಲ್ಲ ಸಖತ್ತಾಗಿರುವಂಥದ್ದು, ಆ್ಯಕ್ಯುರೇಟ್ ಆಗಿದೆ, ಸಖತ್ ಇಂಪ್ರೆಸ್ ಮಾಡ್ತು ನನಗೆ ಆಯಿತಾ. ಸೊ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು, ಆ ಮೇನ್ ಸೆನ್ಸಾರಿಂದು ಆಯಿತಾ. ಸೊ ಚೆನ್ನಾಗಿ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಮತ್ತು ಇನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೊಡೋ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ಸ್ನ ಕೂಡ ನೀವೇ ನೋಡಿ ಜಡ್ಜ್ ಮಾಡ್ಬೋದು. ಇನ್ನು ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಕೊಟ್ಟಿದ್ದಾರೆ. 5 MP ಮ್ಯಾಕ್ರೋ ಲೆನ್ಸು ಮತ್ತು ಇನ್ನೊಂದು 5 MP ಡೆಪ್ ಸೆನ್ಸರು. ಅದರ ಅವಶ್ಯಕತೆ ಇಲ್ಲ. ಬಟ್ ಮ್ಯಾಕ್ರೋ ಲೆನ್ಸ್ ಓಕೆ ಅಂತೀನಿ. ಇದಕ್ಕಿಂತ ಕ್ರೇಜಿ ಸಖತ್ತಾಗಿರುವಂಥ ಮ್ಯಾಕ್ರೋ ಲೆನ್ಸ್ಗಳು ನೋಡಿದ್ದೀನಿ ನಾನು. ಸೊ ಅದು ಅಷ್ಟೊಂದು ಮ್ಯಾಕ್ರೋ ಇಲ್ಲ, ಬಟ್ ಸುಮ್ಮನೆ ಏನೋ ನಾಮಕ ಅವಸ್ಥೆ ಕೊಟ್ಟಂಗಿದೆ. ಸೊ ಆ ಸ್ಯಾಂಪಲ್ನ ಕೂಡ ನೀವೇ ನೋಡ್ಬೋದು. ಸೊ ಕ್ಯಾಮ್ರಾ ಓಕೆ ಅಂತೀನಿ, ಮೇನ್ ಸೆನ್ಸರ್ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ. ಒಟ್ಟಿಗೆ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಡೀಟೇಲ್ಡ್ ವೈಡ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ನನಗೆ ಇದು ಕೂಡ ತುಂಬ ಇಂಪ್ರೆಸ್ ಮಾಡುತ್ತೆ. ಸ್ಯಾಂಪಲ್ಸ್ನ ನೀವೇ ನೋಡ್ತಾ ಇದ್ದೀರಾ. ಸೊ ಚೆನ್ನಾಗಿದೆ. ಒಟ್ಟಿಗೆ ಇದು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲದ ಸಾಮರ್ಥ್ಯನ ಹೊಂದಿರುವಂಥದ್ದು. ಕ್ಲಾರಿಟಿ ಸಖತ್ತಾಗಿದೆ. ರಿಯರ್ ಕ್ಯಾಮ್ರಾ ಕ್ಲಾರಿಟಿ ವಿಡಿಯೋ ಸಖತ್ತಾಗಿದೆ ಆಯಿತಾ. ಫ್ರಂಟು ಪರವಾಗಿಲ್ಲ, ಒಂದು ಲೆವೆಲ್ಗೆ ಎರಡನ್ನೂ ಸ್ಯಾಂಪಲ್ ನೀವೇ ನೋಡ್ತಾ ಇದ್ದಾರೆ. ಒಟ್ಟಿಗೆ ಕ್ಯಾಮ್ರಾ ನನಗೆ ಒಂದು ಬೆಲೆಗೆ ಇಂಪ್ರೆಸ್ ಮಾಡುತ್ತು. ಹೌದು, ಕೆಲವೊಂದು ಫೋನ್ಗಳಿದ್ದಕ್ಕಿಂತ ಒಳ್ಳೆ ಕ್ಯಾಮ್ರಾಗಳಿದೆ, ಬಟ್ ಬೆಲೆ ನೋಡಿಕೊಂಡ್ರೆ ನನಗೆ ಆಲ್ಮೋಸ್ಟ್ ನಿಯರ್ ಕ್ವಾಲಿಟಿಯನ್ನು ನೀಡುತ್ತೆ ಅಂತ ಅನ್ನಿಸ್ತು ನನಗೆ ಈ ಒಂದು ಫೋನು. ಸೊ ಕ್ಯಾಮ್ರಾ ಓಕೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ. ಬಟ್ ಈ ಒಂದು ಫೋನ್ 25 ವ್ಯಾಟ್ನ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ ಆಯಿತಾ. 25 ವ್ಯಾಟ್ ಸ್ವಲ್ಪ ಕಡಿಮೆನೇ ಒಂದು ಬೆಲೆಗೆ. ನಿಮಗೆಲ್ಲ 65 ವ್ಯಾಟು 120 ವ್ಯಾಟ್ದಂಗೂ ಚಾರ್ಜರ್ಗಳು ಸಿಗ್ತವೆ ಒಂದು ಬೆಲೆಗೆ. ಸೊ ಇವ್ರು ಕೊಟ್ಟಿಲ್ಲ. ಆದರೆ ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ. ಸೊ ಅಲ್ಟ್ರಾಸೌಂಡ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ನೀವು ಈ ಒಂದು ಬೆಲೆಗೆ. ಸೊ ಫಾಸ್ಟ್ ಆಗಿದೆ, ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನಿಸಿಲ್ಲ. ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಸ್ಯಾಮ್ಸಂಗಿಂದು ಸ್ವಲ್ಪ ಸ್ಟಾರ್ಟ್ ಇಟ್ಕೋಬೇಕು, ಬಟ್ ಇದು ಕೂಡ ಸ್ವಲ್ಪ ಕ್ರಾಸ್ ಆಗಿದ್ರು ಕೂಡ ಚೆನ್ನಾಗಿ ಅನ್ಲಾಕ್ ಮಾಡ್ತಾಯಿದೆ. ಡಿಫ್ರೆಂಟ್ ಆ್ಯಂಗಲಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ಲಾಕ್ ಮಾಡುತ್ತೆ. ಸೂಪರ್ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಬಾಟಮ್ ಫೇರಿಂಗ್ ಮತ್ತು ಇನ್ನೊಂದು ಇಯರ್ ಪೀಸು, ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ ಜೋರಾಗಿ ಕೇಳುತ್ತೆ. ಒಂದು ಡಾಲ್ಬಿ ಅಟ್ಮೋಸ್ ಸೌಂಡನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಪೀಕರ್ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ನನಗೆ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Android 12ನ ಬೇಸ್ ಮಾಡಾಗ್ತಿರುವಂಥ One UI ಇರುವಂಥದ್ದು ಆಯಿತಾ. ಸೊ One UI ಅಷ್ಟೊಂದು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿದ್ರೆ ಒಟ್ಟಿಗೆ ಸ್ಮೂತ್ ಆಗಿ ಕೆಲವೊಂದು ಬೇಡಿರೋಂಥ ಅಪ್ಲಿಕೇಶನ್ಗಳಿದೆ. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಸ್ಯಾಮ್ಸಂಗ್ ಅವರು 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತೀವಿ ಅಂತ ಕಮಿಟ್ ಆಗಿರುವಂಥದ್ದು ಇದೆ ಒಂದು ಫೋನಿಗೆ. ಸೊ ಮುಂದಿನ 4 ಆ್ಯಂಡ್ರಾಯ್ಡ್ ಅಪ್ಡೇಟು. ಸೊ ಕ್ರೇಜಿ ವಿಷಯ. ಆ್ಯಂಡ್ರಾಯ್ಡ್ 16 ಕೂಡ, ಈಗ ಆ್ಯಂಡ್ರಾಯ್ಡ್ 12 ಇದೆ, 16 ಕೂಡ ನನಗೆ ಒಂದು ಫೋನ್ಗೆ ಕೊಡ್ತಾರಂತೆ. ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ. ಸೊ ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಇದೆ. ಸೊ ಖುಷಿ ಕೊಟ್ಟಂಥ ವಿಷಯ. ಮತ್ತು ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇರುವಂಥದ್ದು ಮತ್ತು ವೈಫೈ 6 ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಬ್ಲೂಟೂತ್ 5.0 ಅಟ್ಲೀಸ್ಟ್ 5.1 ನೀಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ. NFC ಕೂಡ ಇರುವಂಥದ್ದು. ಸೊ ನೀವು ಆರಾಮಾಗಿ ಸ್ಯಾಮ್ಸಂಗ್ ಪೇ ಕಾರ್ಡ್ಗಳನ್ನು ಆ್ಯಡ್ ಮಾಡ್ಕೊಂಡು ಆರಾಮಾಗಿ ಟ್ಯಾಪ್ ಟು ಪೇನ ನೀವು ಯೂಸ್ ಮಾಡ್ಕೊಬೋದು. ನಾನು ನನ್ನ ಫೋನಲ್ಲಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ ಆ ಒಂದು ಫೀಚರ್ನ ಈ ಒಂದು ಸ್ಮಾರ್ಟ್ಫೋನ್ ನೀಡಿರುವಂಥದ್ದು. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನಿಂದು ಮೈನ್ ಫೀಚರ್ಸ್ ಆಯಿತು. ನೀವು ಹೋದರೆ ಕೇಳ್ಬೋದು ಈ ಒಂದು ಫೋನನ್ನು 42,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ.
ನೋಡಿ ನಿಮ್ಮಲ್ಲಿ ಕೆಲವು ಜನ ಸ್ಯಾಮ್ಸಂಗ್ ಫ್ಯಾನ್ಸ್ಗಳಿರ್ಬೋದು, ಅಂಥವ್ರಿಗೆ ಈ ಫೋನ್ ಹೆಂಗೆ ಇದ್ರೂ ಇಷ್ಟ ಆಗ್ಬೋದು. ಆದರೆ ನನಗನ್ನಿಸ್ದಂಗೆ ಈ ಒಂದು ಬೆಲೆಗೆ ಇವರು ನೀಡ್ತಾರೆ ಒಂದು ಸ್ಪೆಸಿಫಿಕೇಶನ್ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ. ಡಿಸೈನ್ ಚೆನ್ನಾಗಿದೆ, ಆದರೆ ಬಿಲ್ಡ್ ಕ್ವಾಲಿಟಿ ಅಂದರೆ ಗ್ಲಾಸ್ ಪ್ಯಾಕ್ ಕೊಡ್ಬೋದಾಗಿತ್ತು, ಫ್ರೇಮ್ ಸ್ವಲ್ಪ ಮೆಟಾಲಿಕ್ ಕೊಡ್ಬೋದಾಗಿತ್ತು, ಅದು ಇಂಪ್ರೂವ್ ಆಗಬೇಕು. ಡಿಸ್ಪ್ಲೇ ಓಕೆ, ಅದನ್ನು ಬಿಟ್ಟರೆ ವೇರಿಯಂಟು ಅಂದರೆ ರ್ಯಾಮು ಸ್ಟೋರೇಜ್ ಕೂಡ ಇಂಪ್ರೂವ್ ಆಗಬೇಕು. ನಿಮಗೆ ಕ್ಯಾಮ್ರಾ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಬಟ್ ಈ ಬೆಲೆಗೆ ಸ್ವಲ್ಪ ಕಡಿಮೆ ಆಯಿತು. ನೋಡಿಕೊಂಡ್ರೆ ಬೆಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇರುವಂಥದ್ದು. ಆದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ನೋಡಿ ನಿಮ್ಮಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ಬೋದು, ಅಂಥವ್ರಿಗೆ ನೋಡಿ ನಿಮ್ಮದು. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಏನು ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವೀಡಿಯೋಗೆ ನಮ್ಮ ಟೆಕ್ನಿಕಲ್ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.